ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನಿನ್ನೆ ವಿಡಿಯೋ ನೋಡಿದ್ದೀರಾ, ಓಕೆನಾ? ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ನೆನ್ನೆ ಸಂಜೆ ವಿಡಿಯೋದಲ್ಲಿ, ಅಂದರೆ ನೆನ್ನೆ ಮಧ್ಯಾಹ್ನದ ವಿಡಿಯೋದಲ್ಲಿ ವೆರಿ ಕ್ಲಿಯರಾಗಿ ಹೇಳಿಸಿದ್ರು. ಆ್ಯಕ್ಚುಲಿ ಅದು ಮತ್ತೆ ಡೆತ್ ಕಾರ್ಡ್ ಅಂತ ಬಂತು, ರಿಪೀಟೆಡಾಗಿ ಬಂತು. ಆ್ಯಂಡ್ 2-3 ಮೂನ್ ಸೈಕಲ್, ಅಂದರೆ 2 ವರ್ಷದಿಂದ ಪ್ರತಿ ಅಮಾವಾಸ್ಯೆಗೂ ಟಾರ್ಗೆಟ್ ಮಾಡಿದ್ದಾರೆ, ಆಯಿತಾ? ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಸೊ ಅವ್ರಿಗೇ ಒಂದು ಕ್ವೀನ್ ಆಫ್ ವಾಂಡ್ಸ್ ಅಂತ, ಅಂದರೆ ಒಂದು ಲೇಡಿ ಕೂಡ ಶಾಮಿಲಿದ್ದರು, ಮತ್ತು ಒಂದು ಅವರ ಮಗನೂ ಇರ್ಬೋದು ಅಂತಲೂ ಹೇಳಿಸಿದ್ರು, ಆಯಿತಾ? ಈ ಥರ ಎಲ್ಲ ಶಾಮೀಲಾಗಿ ಈಗ ಯಾರ್ದು ಅವರು ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಓಕೆನಾ? ಸೊ ಯಾರ ಹಸ್ಬೆಂಡ್ ಅಥವಾ ಯಾರ ಅವರ ವೈಫನ್ನು ಇನ್ವಾಲ್ವ್ ಮಾಡಿಕೊಂಡು, ಆದರೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು ಅಂತ ತೋರಿಸಿದ್ರು, ಓಕೆನಾ? ಸೊ ಇದರಲ್ಲಿ ಅನ್ಫಾರ್ಚುನೇಟ್ಲಿ ಯಾರು ಶಾಮಿಲ್ ಅಂತಂದರೆ, ಅವರ ಯಾರನ್ನ ಟಾರ್ಗೆಟ್ ಮಾಡಿದ್ರು ಅವರ ಹಸ್ಬೆಂಡ್ ಅಥವಾ ಅವ್ರ ವೈಫು, ಅವರ ತಾಯಿ ಮನೆ ಕಡೆನೂ ಕೂಡ, ಪ್ಲಸ್ ಅವರ ಹಸ್ಬೆಂಡ್ ಮನೆಯ ಕಡೆಯವ್ರ ಜೊತೆಗೂ, ಆಯಿತಾ? ಅವರು ಎರಡೂ ಕಡೆ ಸೇರಿ, ಆಯಿತಾ, ಸೇರಿ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳಿದ್ರು, ಅರ್ಥ ಆಯ್ತಾ? ಸೊ ಈಗ ನೋಡೋಣ. ಮತ್ತು ಡೆತ್ ಕಾರ್ಡ್ ಅಂತ ಬಂತು, ಅದಕ್ಕೂ ಹೇಳಿಸಿದ್ರು ಏನಂತ, ಅವ್ರು ಪಶ್ಚಾತ್ತಾಪ ಪಟ್ಟು ಅವ್ರ ವೈಫ್ ಅಥವಾ ಅವ್ರ ಹಸ್ಬೆಂಡ್ಗೆ ಮಾಡಿದ ಅನ್ಯಾಯ ತಪ್ಪಾಯಿತು ಅಂತ, ಈವನ್ ಅವ್ರ ಗುರುಗಳಿರ್ಬೋದು, ಆಯಿತಾ, ಅವ್ರ ನಂಬಿಕೆ ಶ್ರದ್ಧೆ ಇದ್ದರೆ ಒಂದು ಸ್ವಲ್ಪ ಪಶ್ಚಾತ್ತಾಪ ಪಟ್ಟು ಸಾರಿ ಈ ಥರ ಮಾಡಬಾರ್ದಾಗಿತ್ತು ಅಂತ ಭಗವಂತನಲ್ಲಿ ಕ್ಷಮೆ ಕೇಳಿ ಮತ್ತೆ ಮಾಡಬಾರ್ದು. ಆ ಥರ ಮತ್ತೇನಾದ್ರು ಅನ್ಯಾಯ ಮಾಡ್ತೀನಿ ಅಂತ ಹೋದರೆ ಡೆಫಿನೆಟಾಗಿ ಕೈಕಾಲು ಮುರ್ಕೊಂಡು ಕೂತ್ಕೋತಾರೆ, ಅಷ್ಟಂತೂ ಹೇಳ್ಬಿಡ್ತೀನಿ ನಾನು, ಆಯಿತಾ? ಸೊ ಹಾಗಾಗಿ ಇವಾಗ ಫರ್ದರ್ ನೋಡೋಣ. ಇನ್ನೇನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ, ಓಕೆನಾ? ಸೊ ಇನ್ನೇನು ಮಾಡ್ತಾ ಇದ್ದಾರಾ, ಇನ್ನೂ ಏನಾದರೂ ಷಡ್ಯಂತ್ರ ಅಥವಾ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ದಾರಾ ಏನು ಅಂತ ನೋಡೋಣ, ಆಯಿತಾ? ಮತ್ತೆ ನೋಡಿ, ಬೇರೆ ಡೆಕ್ ತೊಗೊಂಡಿದ್ದೀನಿ ಇವತ್ತು, ಸೊ ನೋಡ್ಬಿಡೋಣ. ಬಾಬಾ ಏನು ಹೇಳಬೇಕು, ಮಾತಾ ಕಾಳಿ ಪ್ಲೀಸ್ ಗೈಡ್ ಮಾಡಿ. ಅವ್ರೇನು ಪಶ್ಚಾತ್ತಾಪ ನಿಜವಾಗ್ಲೂ ಪಡ್ತಾ ಇದ್ದಾರಾ ಅಥವಾ ಇಲ್ವಾ? ನಿಜವಾಗ್ಲೂ ಪಶ್ಚಾತ್ತಾಪ ಇದೆಯಾ ಅಥವಾ ಖಾಯಂ ಇದ್ದಾರಾ, ಮಾಡಿದ್ದು ಕರೆಕ್ಟ್ ಅನ್ನೋ ಥರ? ಇನ್ನೇನು ಹೇಳಬೇಕು ಮಾತಾ, ಪ್ಲೀಸ್ ಗೈಡ್ ಬಾಬಾ. ಹ್ಯಾಂಗ್ಡ್ ಮ್ಯಾನ್ ಇವಾಗ ಅವ್ರಿಗೇ ಜೀವನ ಲಟಕಾಯಿಸ್ಕೊಂಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನಿಮ್ಮನ್ನು ನೋಡ್ತಾ ಇರೋ ರೀತಿಯೇ ಬೇರೆ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಮುಂಚೆ ಒಂಥರ ಇತ್ತು, ಒಂಥರ ಹೇಟ್ರೆಡ್ನೆಸ್ಸು, ಆ ಜೆಲಸಿ ಇತ್ತು, ಆಯಿತಾ? ಅಂದರೆ ಹೊಟ್ಟೆ ಕಿಚ್ಚು, ಹೇಗಾದರೂ ಮಾಡಿ ಒಂದು ಅನ್ಯಾಯ ಮಾಡಬೇಕು ಅಂತ ಟಾರ್ಗೆಟ್ ಮಾಡಿದ್ರು ಇಲ್ಲಿ, ಆಯಿತಾ? ಪಾಪ ಅರ್ಥೇಂಜಲ್ ಅಂತ ತೋರಿಸಿದ್ರು, ಸ್ಟಾರ್ ಅಂತ ತೋರಿಸಿದ್ರು. ನೀವು ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಆಯಿತಾ? ಖಂಡಿತ ನೋಡಿ. ನಿನ್ನೆ ಮಧ್ಯಾಹ್ನದ ವಿಡಿಯೋ ನೋಡಿ ಕಾರ್ಡ್ ಬಿತ್ತು. ಸೊ ಇಲ್ಲಿ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್, ದ ಫೂಲ್ ನೋಡಿ, ವಾವ್ ಇದಕ್ಕಿಂತ ಇದು ನೋಡಿ, ಬೇರೆ ಡೆಕ್ ತೊಗೊಂಡ್ರು ಅದೇ ಬರುತ್ತೆ. ಏನು ಹೇಳಿದ್ದೀನಿ ಹೇಳಿಸಿದ್ರು ನಿನ್ನೆ, ಅದೇ ಕಾರ್ಡ್ಸ್ ಬರ್ತಾಯಿದೆ. ಸೊ ಏನು ಫೂಲಿಶ್ ಆ್ಯಕ್ಷನ್ ತೊಗೊಂಡಿದ್ರು ಇಲ್ಲಿ, ಆಯಿತಾ? ಈಗ ಯಾರ ಸ್ಟೋರಿ ಇದು ಅಂತ ಹೋಪ್ಫುಲಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ದು ಸ್ಟೋರಿ, ಆದರೆ ಇಲ್ಲಿ ಮಾಡ್ತಾ ಇರೋದೇನು ಅಂತಂದರೆ ಹಸ್ಬೆಂಡನ್ನು ಅಥವಾ ವೈಫನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾರು? ಅವರ ಹಸ್ಬೆಂಡ್ ಅಥವಾ ಅವ್ರ ವೈಫು, ಅರ್ಥ ಆಯ್ತಾ? ಆ ಥರ. ಸೊ ಆ ಥರ ಎನರ್ಜಿ ಬರ್ತಾಯಿದೆ. ಆ್ಯಂಡ್ ಇಲ್ಲಿ ಭಾಳ ಸ್ಟೋರೀಸ್ ಬಂತು, ಆ ಕಡೆ ಈ ಕಡೆ, ಅವ್ರ ತಾಯಿ ಮನೆ ಕಡೆ ಅಥವಾ ಇವರ ಫ್ಯಾಮಿಲಿ ಕಡೆ, ಅವ್ರ ಕಡೆ ಇವ್ರ ಕಡೆ ಎಲ್ಲರ ಜೊತೆ ಸೇರಿ, ಆಯಿತಾ, ಟಾರ್ಗೆಟ್ ಮಾಡಿದ್ರು ಅಂತ. ಇವಾಗ ಅವ್ರದ್ದೇ ಕತೆ ಯಾವ ಥರ ಆಗ್ತಾಯಿದೆ. ನಿನ್ನೆ ಕ್ವೀನ್ ಆಫ್ ವಾಂಡ್ಸ್ ಬಂದಿತ್ತು, ಅವ್ರ ಲೈಫ್ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಕ್ವೀನ್ ಆಫ್ ವಾಂಡ್ಸ್ ಹ್ಯಾಂಗ್ಡ್ ಮ್ಯಾನಲ್ಲಿ ಯಾವಾಗಲೂ ಇದು ಏನೋ ಜೆಂಟ್ಸ್ದು ಫೇಸ್ ಇರುತ್ತೆ. ಇದು ನನಗೆ ಯಾಕೋ ಇದು ಲೇಡಿ ಫೇಸ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕೂದಲೆಲ್ಲ ಚೆನ್ನಾಗಿದೆ, ಇದು ಲೇಡಿ ಫೇಸ್ ತೋರಿಸ್ತಾ ಇದ್ದಾರೆ, ಆ ಥರ ಎನರ್ಜಿ ಬರ್ತಾ ಇದೆ. ಸೊ ಇದು ಕ್ವೀನ್ ಆಫ್ ವಾಂಡ್ಸ್ ನಿನ್ನೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಅವರು ಮಾಡಿದ ಷಡ್ಯಂತ್ರ ಇವಾಗ ಅವ್ರಿಗೆ ವಾಪಸ್ ಹೊಡಿತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನೇ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಜೊತೆಗೇ ಬಂತು, ಆಯಿತಾ? ನಿಮಗೆ ಸಹಾಯ ಯಾವ ಥರ ಇತ್ತು ಅಂತಂದರೆ, ಪೂರ್ವಜರ ಆಶೀರ್ವಾದ ಇರ್ಬೋದು, ಭಗವಂತನ ಆಶೀರ್ವಾದ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವ್ರದ್ದೆಲ್ಲ ಆಶೀರ್ವಾದ ನೋಡು ಪ್ರೊಟೆಕ್ಟ್ ಯಾವ ಥರ ಮಾಡ್ತು ಅಂತಂದರೆ,
ನೀವು ಸಾಗ್ಬಿಟ್ರಿ ಆಯಿತಾ. ಈ ಥರ ಒಂದು ಎವ್ರಿ ಮಂತ್ ಮಾಡಿದ್ದಾರೆ ಆಯಿತಾ. ಇದು ಸುಮ್ಮನೆ ಬಂದಿರೋ ಕಾರ್ಡ್ಸ್ ಅಲ್ಲ, ಎವ್ರಿ ಮಂತ್ ತಿಂಗಳು ಕೂಡ ಮಾಡಿದ್ದಾರೆ, ಅಮಾವಾಸ್ಯೆಗೆ ಮಾಡಿದ್ದಾರೆ, 2 ವರ್ಷದಿಂದ ಮಾಡಿದ್ದಾರೆ ಅಂತಲೂ ಹೇಳಿದ್ರು. ಈ ಥರ ಒಂದು ಅನ್ಯಾಯ ಮಾಡಿರೋದು ಏನು ಅಂತಂದರೆ ಸಮಯ ತಿರುಗಿದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಫೂಲಿಶ್ ಆ್ಯಕ್ಷನ್ ಮಾಡಿದ್ದು ಇವಾಗ ಅವ್ರಿಗೆ ಒಂಥರ ಮುಖ ಇಲ್ದಂಗೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ನೋಡಿ ದ ಹರ್ಮಿಟ್. ಓಕೆ, ಈಗ ಲೆಕ್ಕ ಹಾಕ್ತಾ ಇದ್ದಾರಂತೆ ಇವಾಗ ಕೂತ್ಕೊಂಡು, ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು, ನಾನು ಈ ಥರ ಒಂದು ತೊಂದರೆ ಮಾಡಿಬಿಟ್ಟೆ ಅಂತ. ಯಾರಿಗೆ ಟಾರ್ಗೆಟ್ ಮಾಡಿದ್ರು ಅವ್ರಿಗೆ ಈ ಥರ ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ. ಸಕ್ಕದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಮುಖ ಇಲ್ಲ ಇವಾಗ, ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ನೋಡು ಅಂತಿದ್ದಾರೆ. ಒಂದೇ ನಿಮಿಷ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಈ ಹೇಟರ್ಸ್ ಇವ್ರಿಗೆ ಇನ್ನೇನು ಹೇಳಬೇಕು. ಈ ಥರ ಒಂದು ಫೂಲಿಶ್ ಕೆಲಸ ಮಾಡಿದ್ರು, ತುಂಬ ಲೈಟಾಗಿ ತೊಗೊಂಬಿಟ್ರು ಆಯಿತಾ. ಇವ್ರನ್ನ ಸ್ಟಾರ್ ಅಂತಲೇ ಹೇಳಬೇಕು ಆಯಿತಾ. ಸ್ಟಾರ್ ನೆನ್ನೆ ವಿಡಿಯೋ ನೋಡಿ ಮತ್ತೆ. ಓಕೆನಾ. ಸೊ ತುಂಬ ಲೈಟಾಗಿ ತೊಗೊಂಡ್ರು. ಬಟ್ ಈಗ ನೋಡೋಣ ಈಗೇನು ಹೇಳಿಸ್ತಾರೆ ಅಂತ. ನೋಡಿ ದ ಸನ್. ಅವರು ಮಾಡಿದ್ದು ಬರೀ ಅವರು ಹ್ಯಾಂಗಾಗಿ ನಿಂತಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಯಾವ ಥರ ಸ್ಟಕ್ ಆಗಿದೆ ಲೈಫು ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರನಾದ್ರೂ ಇರ್ಬೋದು, ಯಾವ ಥರ ಸ್ಟಕ್ ಆಗಿದೆ ಭಗವಂತಂಗೆ ಗೊತ್ತು. ಬಟ್ ಸ್ಟಕ್ ಆಗಿದೆ ಲೈಫ್ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಇದು ದೇವರೇ ಇವಾಗ ಸನ್ ಕಾರ್ಡ್ ಬಂದಿದೆ. ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಒಂಥರ ಒಂದು ಅದಕ್ಕೇನು ಹೇಳ್ತಾರೆ, ಇವ್ರ ಬಗ್ಗೆ ಆಯಿತಾ, ಇವ್ರನ್ನ ಟಾರ್ಗೆಟ್ ಮಾಡಿದ್ರು. ಇವ್ರ ಬಗ್ಗೆ ಇದ್ದ ಒಂದು ಹೇಟ್ರೆಡ್ನೆಸ್ ಆಗಲಿ ಅಥವಾ ಒಂದು ಕೋಪ, ಅದೇನಕ್ಕೆ ಭಗವಂತಂಗೆ ಗೊತ್ತು ಆಯಿತಾ. ಇದೆಲ್ಲ ಏನು ಅಂದರೆ ಈ ಥರ ಸ್ಪಿರಿಚುವಲ್ ವಾರ್ ಥರ, ಇದೇನು ಮಾಡೋಕ್ಕಾಗೋದಿಲ್ಲ, ಏನೂ ಇರೋದಿಲ್ಲ ಕಾರಣ. ಒಂದೊಂದು ಸಲ ಆ ಥರ ಬಂದ್ಬಿಡುತ್ತೆ ದ್ವೇಷ, ಸುಮ್ಮನೆ ದ್ವೇಷ ಬಂದಿರುತ್ತೆ, ಕೋಪ ಬರುತ್ತೆ, ಅವ್ರನ್ನ ಕಂಡ್ರೆ ಆಗಲ್ಲ ಅನ್ನೋ ಥರ ಆಯಿತಾ. ನೋಡಿ ಎದುರುಗಿದ್ರೂ ನೋಡ್ತಿರ್ಲಿಲ್ಲ ಅಂತರ ಅಂತ ತೋರಿಸ್ತಾ ಇದ್ದಾರೆ ಮುಂಚೆ ಎಲ್ಲ. ಬಟ್ ಇವಾಗ ಅವರು ನೋಡ್ತಾ ಇರೋದೇ ಬೇರೆ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಇದು ಆಯಿತಾ. ಅಂದರೆ ಸ್ವಲ್ಪ ಅವರ ಮನಸ್ಸು ಕೂಡ ಬದಲಾಗ್ತಾ ಇದೆ, ಚೇಂಜ್ ಮಾಡ್ಕೋತಾ ಇದ್ದಾರೆ. ಯಾಕೆ ಅಂದರೆ ಭಗವಂತ ತೋರಿಸ್ತಿದ್ದಾರೆ, ಕನ್ನಡಿ ಹಿಡಿದು ತೋರಿಸ್ತಾ ಇದ್ದಾರೆ ಅವ್ರಿಗೆ. ನೋಡು, ನೀನು ಮಾಡಿದ್ದು ಏನಾಯಿತು, ಅದೇ ವೀಲ್ ಆಫ್ ಫಾರ್ಚೂನಲ್ಲಿ ನೀನು ಮಾಡಿದ್ದು, ನಿನ್ಗೆ ಯಾವ ಥರ ಪ್ರಾಬ್ಲಮ್ ಬಂತು, ನೀನು ಮಾಡಿದ ಆ್ಯಕ್ಷನ್, ಫೂಲಿಶ್ ಆ್ಯಕ್ಷನ್, ನಿನ್ಗೆ ಯಾವ ಥರ ನಿನ್ನ ಜೀವನದಲ್ಲಿ ನೀನೇ ಸ್ಟಕ್ ಆಗಿದೆಯಾ, ಅವ್ರು ಮಾಡಿದ್ದು, ಅವ್ರಿಗೆ ನೀನು ಈ ಥರ ತೊಂದರೆ ಮಾಡೋಕ್ಕೆ ಹೋಗಿದ್ದು ಆಯಿತಾ. ನನ್ನ ಹತ್ರ ಲೆಕ್ಕಪತ್ರ ಇದೆ ಎಲ್ಲ, ನೀನು ಏನೇನು ಮಾಡಿದೆಯಾ, ನೀ ಏನೇನು ಮಾತಾಡಿದೆಯಾ, ಯಾರ್ಯಾರಿಗೆ ಏನೇನು ಷಡ್ಯಂತ್ರ ಮಾಡಿದೆಯಾ, ಎಲ್ಲ ಲಿಸ್ಟ್ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲ ಲಿಸ್ಟ್ ಇದೆ. ಸೊ ನೀನು ಮಾಡಿದ್ದೇನು ನಿನಗೆ ವಾಪಸ್ ಹೊಡಿತಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವ್ರು ಏನು ಅಂದ್ಕೊಂಬಿಟ್ರು ಅಂದರೆ ಯಾರೂ ನೋಡ್ತಾ ಇಲ್ಲ, ಸೊ ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಮಾಡಿದ್ರು. ಆದರೆ ಭಗವಂತನ ಇವಾಗ ಇದು ಕರ್ಮದ ಕಾರ್ಡ್ ಅಂತೂ ಬಂದಿರೋದು ಅವ್ರಿಗೆ ವಾಪಸ್ ಹಿಟ್ ಆಗ್ತಾ ಇದೆ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಇವಾಗ ದೇವ್ರ ಮೊರೆ ಹೋಗ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ದೇವ್ರ ಮೊರೆ ಹೋಗ್ತಾ ಇದ್ದಾರೆ ಇವಾಗ. ಅವ್ರು ಮುಂಚೆ ನಂಬ್ತಿರ್ಲಿಲ್ಲ ದೇವ್ರನ್ನು, ಬರೀ ಸುಳ್ಳು. ಅವ್ರು ಏನಾರು ಆ ಥರ ಹೇಳಿದರೆ ನಾನು ದೇವ್ರನ್ನ ನಂಬ್ತೀನಿ ಅಂತ, ಖಂಡಿತ ಸುಳ್ಳು ಅಂತ ಹೇಳ್ತಿದ್ದಾರೆ. ಇದು ನಾರ್ಸಿಸಿಸ್ಟಿಕ್ ಎನರ್ಜಿನೇ ಬರ್ತಿರೋದು ಮತ್ತು ನನಗೆ ಆಯಿತಾ, ಭಾಳ ನಾರ್ಸಿಸಿಸ್ಟಿಕ್ಕು. ಓಕೆ ಬಾಬಾ, ಇನ್ನೇನು ಹೇಳಬೇಕು. ಸೊ ಇವ್ರ ಮನಸ್ಸು ಚೇಂಜ್ ಆಗಿಲ್ಲ ಅಂತನಾ ಬಾಬಾ ಹಾಗಾದರೆ. ದ ವರ್ಲ್ಡ್ ಮುಗೀತವ್ರ ಕತೆ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಏನು ಮಾಡಿದ್ರು ಅವರು, ಆ ಎಪಿಸೋಡ್ ಮುಗೀತಾ ಇದೆ ಅಂತ. ಅಂದರೆ ಅವ್ರ ಲೈಫಲ್ಲಿ ಅವ್ರು ಏನೇನು ಆಟ ಆಡಿದ್ರು, ಏನೇನು ನೆಗೆಟಿವಿಟಿ ಮಾಡಿದ್ರು, ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಮತ್ತೆ ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂತಂದರೆ ನೀವು 6ನೇ ತಾರೀಕಿಂದ, ಮೇ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇದು ಏನು ಹೇಳಿಸ್ತಾ ಇದ್ದಾರೆ ಅಂತ. ಓಕೆ, ನಾವು ಇನ್ನೂ ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ. ಸೊ ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ ಆಯಿತಾ. ಏನಂತಂದರೆ ಈ ಥರ ಒಂದು ನನ್ನ ಲೈಫೇ ಮುಗ್ದೋಗ್ತಿದೆ ಅಂತ ಒಂದು ಕಡೆ ಭಯನೂ ಬರ್ತಾ ಇದೆ. ಆ್ಯಂಡ್ ಇವಾಗ ಯಾವ ಥರ ಸರಿ ಮಾಡ್ಕೋಬೇಕು ಅಂತ ಸರಿ ಮಾಡ್ಕೋತಿದ್ದಾರೆ ಅಷ್ಟೇನೆ ಆಯಿತಾ. ಅವ್ರಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಸರಿ ಹೋಗಬೇಕು ಅಷ್ಟೇ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಹೆಂಗೋ ಹಾಗೂ ಹೀಗೂ ಹೆಂಗಾದರೂ ಸರಿ, ಒಂದು ಬೈ ಹುಕ್ ಆರ್ ಕ್ರುಕ್ ಅಂತಾರಲ್ಲ ಆ ಥರ ಅವರ ಜೀವನ ಸರಿ ಮಾಡ್ಕೋಬೇಕಷ್ಟೆ. ಮುಗ್ದೋಗ್ತಿದೆ ಅಂತ ಟೆನ್ಷನ್ನು ಅದು ಸರಿ ಮಾಡ್ಕೋಬೇಕು ಅಷ್ಟೇ, ಆ ಥರ ಅಂತ ತೋರಿಸ್ತಾ ಇದ್ದಾರೆ.
ಆಯಿತಾ ಬಾಬಾ ಇನ್ನೇನು ಹೇಳಬೇಕು. ದ ಹರ್ಮಿಟ್, ಅಯ್ಯೋ ಇದು ನೋಡಿ, ಹರ್ಮಿಟ್ ಕೆಳಗೆ ಹರ್ಮಿಟ್ ಮತ್ತೆ ಇಲ್ಲ, ಭಾಳ ವ್ಯಥೆ ಪಡ್ತಾ ಇದ್ದಾರೆ ಇವಾಗ, ಸಕ್ಕತ್ತಾಗಿ ವ್ಯಥೆ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಗಲಿಲ್ಲ, ಮಾಡುವಾಗ ಅನ್ಯಾಯ ಮಾಡಿದ್ದು ಅವ್ರಿಗೆ ಅರ್ಥ ಆಗಿಲ್ಲ ಆಯಿತಾ. ಇದು ಮಾಡಬಾರ್ದು, ಇವ್ರನ್ನ ಅಟ್ಯಾಕ್ ಮಾಡಬಾರ್ದು ಅನ್ನೋದು ಗೊತ್ತಾಗಲಿಲ್ಲ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಕಾರ್ಡ್ ಬರ್ತಾ ಇದೆ ನೋಡಿ ಆಯಿತಾ, ಡಬಲ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅಟ್ಯಾಕ್ ಮಾಡಿದ್ದು ಅವರ ಅವ್ರನ್ನೇ ಖತಮ್ ಮಾಡ್ಕೋತಾ ಇದ್ದಾರೆ, ಅವ್ರಾಗವ್ರೆ ಅವ್ರು ಮಾಡ್ಕೊಂಡಿದ್ದು ಅವ್ರಿಗೇನೆ ವಾಪಸ್ ಹಿಟ್ಟಾಗ್ತಾ ಇದೆ ಈಗ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಆಯಿತಾ. ಎಸ್ ಬಾಬಾ ಇನ್ನೇನು ಹೇಳಬೇಕು. ಓ ಮೈ ಗಾಡ್, ಇಲ್ಲಿ ನೋಡಿ ದ ಟವರ್, 3 ಕಾರ್ಡ್ ಒಟ್ಟಿಗೆ ಬಂತು. ಓಕೆ, ದ ಟವರ್ ಕಾರ್ಡ್ ಬಂದಿದೆ ಆಯಿತಾ. ಇದು ಮೆಜಿಷಿಯನ್, ಎಂಪರರ್, ಓಕೆನಾ. ಇದು ಎಂಪರರ್ ಬೇರೆ ಯಾರೂ ಅಲ್ಲ, ಇವರ ವೈಫ್ ಅಥವಾ ಇವರ ಹಸ್ಬೆಂಡ್ ಅಂತಲೂ ತೋರಿಸಿದ್ರು. ಸೊ ನೀವು ಅದಕ್ಕೇನೆ ನೀವು ಫಸ್ಟಿಂದನೇ ನೋಡಬೇಕು ಆಯಿತಾ. 6ನೇ ತಾರೀಕಿಂದ ಕಂಟಿನ್ಯೂಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಆಗುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಬೇರೆಯವ್ರಿಗೆ ಡೆಫಿನೆಟಾಗಿ ಗೊತ್ತಾಗುತ್ತೆ ಇಲ್ಲಿ ಇಮಿಡಿಯೇಟ್ ಏನು ಹೇಳಿಸ್ತಾ ಇದ್ದಾರೆ ಅಂತ, ಕರೆಕ್ಟಾ. ಸೊ ಇದು ಎಷ್ಟು ಸಲ ಬಂದ್ಬಿಟ್ಟಿದೆ ಅಂತ ನಿಮಗೆ ಗೊತ್ತು. ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿರೋದು ಇವರೇ ಅಂತ ತೋರಿಸಿದ್ದಾರೆ, ನೀವೇ ನೋಡಿ. ನೆನ್ನೆ ವೀಡಿಯೋಲೂ ಇದೆ ಆಯಿತಾ, ನೆನ್ನೆ ವೀಡಿಯೋಲೂ ಇದೆ, ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅದನ್ನೇ. ಸೊ ಮಾಡುವಾಗ ಇವ್ರನ್ನ ಖತಮ್ ಮಾಡೋಕ್ಕೆ, ಕ್ಲೋಸ್ ಮಾಡೋಕ್ಕೆ, ವರ್ಲ್ಡ್ ಕಾರ್ಡು ಕ್ಲೋಸ್ ಮಾಡೋಕ್ಕೆ ಏನೆಲ್ಲ ಆ್ಯಕ್ಷನ್ ತೊಗೊಂಡಿದ್ದಾರೆ ಗೊತ್ತಾ. ಆ್ಯಕ್ಚುಲಾಗಿ ನೆಗೆಟಿವಿಟಿ ಮಾಡಿಸಿರೋದು ಇವ್ರು ಅಂದ್ಕೊಂಬಿಟ್ಟಿದ್ದಾರೆ, ಗೊತ್ತಾಗಲ್ಲ ಜನಕ್ಕೆ ಅಥವಾ ಗೊತ್ತಾಗಲ್ಲ ಪ್ರಪಂಚಕ್ಕೆ ಅಂತ. ಭಗವಂತ ಇದ್ದೇ ಇದ್ದಾರೆ, ಅವರು ಏನೇನು ಮಾಡಿದ್ರು ಕ್ಲೋಸ್ ಮಾಡಿದ್ದಾರೆ, ಅಲ್ಲಲ್ಲೇ ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೆ ಏನು ತಡೆದಿದ್ದಾರೆ ಅಲ್ಲೇನೆ ಆಯಿತಾ. ಆ್ಯಂಡ್ ಜೊತೆಗೆ ಇನ್ನೊಂದೇನು ಅಂತಂದರೆ, ಇವಾಗ ವಾಪಸ್ ಅವ್ರಿಗೆ ಹಿಟ್ಟಾಗ್ತಾ ಇರೋದಂತೂ 100%. ಆ ಸಮಯ ಅನ್ನೋದು ಯಾವ ಥರ ಇತ್ತು ಅಂತಂದರೆ, ಅವರು ತೊಂದರೆ ಆಗಿದೆ ಭಯಂಕರವಾಗಿ. ಮೆಜಿಷಿಯನ್ ಹತ್ರ ಹೋಗಿ ಎಲ್ಲ ಮಾಡಿಸೋದು ಅಂತಂದರೆ 100% ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ನೆಗೆಟಿವ್ ಎಫೆಕ್ಟ್ ಏನಾದ್ರು ಮಾಡ್ತು ಅಂತಂದರೆ ನೆಗೆಟಿವ್ ಆಗಿ ಒಂದು ಸ್ವಲ್ಪ ಹಾಗೇ ಇರುತ್ತೆ ಅಂತ, ಆ ಥರ ಎಫೆಕ್ಟ್ ಆಗಿದೆ. ಬಟ್ ಅದನ್ನು ಸುಮ್ಮನೆ ಕ್ಲಿಯರ್ ಬಿಟ್ಟರು. ಅವ್ರ ಕರ್ಮ ತುಂಬ ಚೆನ್ನಾಗಿದ್ದಿರ್ಬೋದು, ಗೊತ್ತಿಲ್ಲ. ಈ ಥರ ಎಲ್ಲ ಮಾಡಬೇಕಾಗಿರಲಿಲ್ಲ, ಬಟ್ ಅವ್ರು ಮಾಡಿದ್ರು. ಈಗ ಉಲ್ಟಾ ಲಟ್ಕಾಯಿಸ್ಕೊಂಡಿದೆ. ಯಾವ ಥರ ಅಂದರೆ ಟವರ್ ಕಾರ್ಡ್ ಬಂದಿದೆ. ಈಗ ಅವ್ರು ಏನೇನು ಕಳಿಸಿದ್ರು ವಾಪಸ್ಸು ಎನರ್ಜಿ, ಅದೇ ವಾಪಸ್ ತಗೋ ಅಂತ ಭಗವಂತ ವೀಲ್ ಆಫ್ ಫಾರ್ಚೂನ್ ಕೊಟ್ಟಿದ್ದಾರೆ. ದ ಟೇಬಲ್ ಟರ್ನ್ ಆಗಿದೆ ಅಂತಿದ್ದಾರೆ ಆಯಿತಾ. ಮೆಜಿಷಿಯನ್ ಹತ್ರ ಹೋಗಿದ್ರು, ಮೆಜಿಷಿಯನ್ ಹತ್ರ ಹೋಗ್ತೀಯಾ, ಇನ್ನೂ ಏನೇನು ಮಾಡಿಸ್ತೀಯಾ, ಮಾಡಿಸು ನೋಡೋಣ, ನಿನಗೆ ವಾಪಸ್ ಹೊಡೆಯೋಕ್ಕೆ ಶುರುವಾದಾಗ ನೀನು ಎಷ್ಟರ ಮಟ್ಟಕ್ಕೆ ತಡ್ಕೋತೀಯ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಇದು ಇವರ ಹಸ್ಬೆಂಡ್ ಅಥವಾ ಇವರ ವೈಫ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆವಾಗಲೂ ಹೇಳಿಸಿದ್ರು. ಸೊ ಇಲ್ಲಿ ಇವ್ರೂ ಜೊತೆ ಸೇರಿಸ್ಕೊಂಡಿದ್ರು ಅಂತಲೇ ತೋರಿಸ್ತಾ ಇದ್ದಾರೆ. ಮೆಜಿಷಿಯನ್ ಹತ್ರ ಹೋಗೋಕ್ಕೆ ಇವ್ರೂ ಜೊತೆ ಸೇರಿಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆಯಿತಾ. ಸೊ ಓಕೆ ಬಾಬಾ, ಇವ್ರಿಗೆ ಇವಾಗ ಟವರ್ ಅಂತ ಹೇಳ್ತಾ ಇದ್ದೀರಾ, ಯಾವ ಥರ ಹೊಡಿತಾ ಇದೆ ಅಂತ ಗೊತ್ತಾಗಬೇಕಲ್ಲ ಬಾಬಾ. ಓಕೆ, ಒಂದು ನಿಮಿಷ, ಮತ್ತೆ ಟ್ಯಾರೋ ನೋಡೋಣ ಅಂತಿದ್ದಾರೆ. ಓಕೆ ಬಾಬಾ, ಓಕೆ, ಟವರ್, ಮೆಜಿಷಿಯನ್, ಎಂಪರರ್, ಮೂರಕ್ಕೂ ಎಕ್ಸ್ಪ್ಲೈನ್ ಮಾಡು. ಇನ್ನೊಂದು ಕಾರ್ಡ್ ಕೊಟ್ಬಿಡಿ ಇವಾಗ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು. ಇನ್ನೊಂದೇನು ಹೇಳಿಸಿದ್ರು ಗೊತ್ತಾ, ಅದು ಹೇಗಾದರೂ ಸರಿ ಮಾಡಿಸ್ತೀನಿ ಅಂತ. ಮೆಜಿಷಿಯನ್ ಹತ್ರ ಹೋಗಿ, ಒಂದು ಮೆಜಿಷಿಯನ್ ಹತ್ರ ಫೇಲ್ ಆಯಿತು, ಅವ್ರು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂತ ಇನ್ನೊಂದು ಮೆಜಿಷಿಯನ್ ಹತ್ರ ಹೋದರು. ಅದನ್ನು ಹೇಳಿಸಿದ್ದಾರೆ ನೋಡಿಬೇಕಂದ್ರೆ. ಏನಂದರೆ, ಈ ಮೆಜಿಷಿಯನ್ ಹತ್ರ ಹೋಗ್ತೀನಿ, ಇವ್ರ ಹತ್ರ ಆಗಲಿಲ್ಲ ಅಂತಂದರೆ ಇನ್ನೊಬ್ಬರು ಮೆಜಿಷಿಯನ್ ಹತ್ರ ಹೋಗಿ ಇವ್ರಿಗೆ ಮಾಡಿಸ್ತೀನಿ ಸರಿಗೆ ಅಂತ ಆಯಿತಾ. ಇವ್ರಿಗೆ ಏನಂದರೆ ಸಾಯಿಸ್ತೀನಿ ಅಂತ ಅಷ್ಟೇನೆ, ಇನ್ನೇನು ಅಲ್ಲ. ಅದು ಡೆತ್ ಕಾರ್ಡ್ ಬರ್ತಾ ಇದ್ದಿದ್ದು ಅದಕ್ಕೇ 3 ಕಾರ್ಡ್ ಡೆತ್ ಕಾರ್ಡ್ ಬಂದಿದ್ದು. ಈ ಥರ ಒಬ್ಬರು ಲೈಫಲ್ಲಿ ಇದ್ಬಿಟ್ರೆ ಬೇಕಾದಷ್ಟು ಆಗ್ಬಿಡುತ್ತೆ ನೋಡಿ. ಆ ಥರ ಮಾಡಿಸಿದ್ರು. ಇವಾಗ ಒಂದೊಂದೇ ಲೆಕ್ಕಾಚಾರ
ಸಿ ನಾನು ಯಾವತ್ತೂ ಹೇಳೋದು, ಇದು ಕರ್ಮದ ಬುತ್ತಿ ನಮ್ಮದು. ನಾವು ಮಾಡೋ ಕೆಲಸದಿಂದ ಕರ್ಮದ ಬುತ್ತಿ ತುಂಬಿ ನಾವು ಇವಾಗ ನಮಗೆ ವಾಪಸ್ಸು ಆಯಿತಾ ಆಧ್ಯಾತ್ಮಿಕ ಶಿಕ್ಷೆ ಶುರುವಾಗಿದೆಯಾ ಅಂತ ನೋಡೋಕ್ಕೆ ಅಷ್ಟೇ ಆಯಿತಾ. ಇದು ಆ್ಯಕ್ಚುಲಿ ಕರ್ಕೊಂಡೋಗಿ ಅಥವಾ ಇದಕ್ಕೇನೋ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಆ ಥರ ಎಲ್ಲ ಅಲ್ಲ ಆಯಿತಾ. ಫಿಸಿಕಲ್ ಜಸ್ಟಿಸ್ ಅಂತಲ್ಲ, ಇದು ಸ್ಪಿರಿಚುವಲ್ ಜಸ್ಟಿಸ್ ಆಯಿತಾ. ಆಧ್ಯಾತ್ಮಿಕ ಶಿಕ್ಷೆ ಏನು ಅಂತ ನೋಡ್ತಾ ಇರೋದು. ಶುರುವಾಗಿದೆ ಅಂತ ತೋರಿಸಿದ್ರು, ಶುರುಲೇನೆ ವೀಲ್ ಆಫ್ ಫಾರ್ಚೂನ್ ಮತ್ತು ಹೊಡೆಯೋಕ್ಕೆ ಶುರುವಾಗಿದೆ ವಾಪಸ್ ಅಂತ. ಸೊ ಇವಾಗ ಕ್ಲಿಯರ್ ಮಾಡಿಸ್ಕೊ ಅಂತಿದ್ದಾರೆ. ಏನಾಗ್ತಾ ಇದೆ ಕ್ಲಿಯರ್ ಮಾಡ್ಕೊ ಅಂತ. ಸೊ ಅವರು ಒಂದಲ್ಲ ಎರಡಲ್ಲ ಎಷ್ಟು ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸ್ತೀನಿ ಅಂತ ಅಂದ್ಕೊಂಡ್ರು ಆಯಿತಾ. ಅವ್ರು ಏನು ಮಾಡಿಸ್ತಾರೋ ಗೊತ್ತಿಲ್ಲ. ಎಸ್ ಬಾಬಾ ನೋಡಿ, ಏಸ್ ಆಫ್ ಸೋರ್ಸು ಸುಳ್ಳು ಹೇಳಿದಾರಪ್ಪ, ಭಯಂಕರ ಆಯಿತಾ. ಓ ಮೈ ಗುಡ್ನೆಸ್. ಹಾಗಾದರೆ ಇದೇ ಈ ಪರ್ಸನ್ ಏನೇ ಹ್ಯಾಂಗ್ಮ್ಯಾನ್ ಯಾರಿದ್ದಾರೆ, ಈ ಪರ್ಸನ್ ಏನೇ ಕ್ವೀನ್ ಆಫ್ ವಾಂಡ್ಸ್ ಅಂತ ನೆನ್ನೆನೂ ತೋರಿಸಿದ್ದಾರೆ ಆಯಿತಾ. ಡೆಫಿನೆಟಾಗಿ ನೀವು ನೆನ್ನೆ ವಿಡಿಯೋನು ನೋಡಿ, ಅಟ್ಲೀಸ್ಟು ಅದರಲ್ಲೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವರೇ ಆ್ಯಕ್ಷನ್ ತೊಗೊಂಡಿದ್ದು ಯಾವ ಥರ ಅಂತಂದರೆ ಸುಳ್ಳು ಹೇಳಿದ್ದು ಅಂತ ಹೇಳಿಸಿದ್ರು ಆಯಿತಾ. ಆ್ಯಂಡ್ ಇದರಲ್ಲಿ ಅವ್ರ ಮಗನೂ ಕೂಡ ಶಾಮಿಲಿರ್ಬೋದು ಅಂತಲೂ ಹೇಳಿಸಿದ್ರು. ಮಗ ಅಥವಾ ಮಗಳು ಜೆಂಡರ್ ಇರಲ್ಲ. ಸೊ ಅಲ್ಲಿ ಕಾರ್ಡ್ ಏನು ಬಂತು ಆ ಥರ ಹೇಳಿದ್ದೆ ಅಷ್ಟೇನೆ. ಸೊ ಸಖತ್ತು ಸುಳ್ಳು, ಏನು ಮನ್ಸಿಗೆ ಬರುತ್ತೆ ಬಾಯಿಗೆ ಬಂದಂಗೆ ಅಪಪ್ರಚಾರ ಮಾಡಿದ್ದಾರೆ ಅಂತಲೂ ಹೇಳಿಸಿದ್ರು ಆಯಿತಾ. ಇವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಂತ. ಎಸ್ ಬಾಬಾ ಇನ್ನೇನು ಹೇಳಬೇಕು. ನೈನ್ ಆಫ್ ಕಪ್ಸ್ ಎಲ್ಲ ಅವ್ರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗೋದು, ಖುಷಿ ಪಡೋದಂತೆ. ನೋಡು, ನಾನು ಮೆಜಿಷಿಯನ್ ಹತ್ರ ಹೋಗಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಅವಳು ಅಥವಾ ಅವನ ಕತೆ ಮುಗೀತು ಆಯಿತಾ ಅಂತ. ಇವಾಗ ಯಾವ ಥರ ಆಗಿದೆ ಅಂದರೆ ಖುಷಿ ಪಟ್ಟಿದ್ದಾರೆ. ಇದನ್ನು ಹೇಳಿಸಿದ್ರು ಆ್ಯಕ್ಚುಲಾಗಿ, ಅವ್ರಿಗೆ ಸಿಕ್ಕಿದೆ, ನಿಮ್ಮ ಹೇಟರ್ಸ್ಗೆ ಸಿಕ್ಕಿದೆ. ಆ್ಯಂಡ್ ಅವ್ರ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರೋದು ಕೇಳಿಸ್ತು ನನಗೆ. ಆ್ಯಕ್ಚುಲಾಗಿ ನಾನು ಇದ್ದೀನಿ, ಲೈಕ್ ನೋಡು ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದೇ ಬರ್ತಾಯಿದೆ ನೋಡು ಅನ್ನೋ ಥರನೂ ಹೇಳಿಸಿದ್ರು. ಅದರ ವರ್ಡ್ಗಳು ಅಂತೂ ಐ ಕೆನಾಟ್ ಫರ್ಗೆಟ್. ಆ ಥರ ಅಷ್ಟು ಕ್ಲಿಯರಾಗಿ ಮೆಸೇಜ್ ಬಂದಿದ್ದವತ್ತು. ನೋಡು, ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅದು ಅವರು ಹೇಳ್ತಾ ಇದ್ದಾರೆ, ಈ ವಿಡಿಯೋದಲ್ಲಿ ಬರ್ತಾ ಇದೆ ಅಂತ ಕೇಳಿಸುತ್ತು ಆಯಿತಾ. ಸೊ ಅದೇ ಮಾಡಿರೋದು ಇಲ್ಲಿ, ಅದೇ ಖುಷಿಪಟ್ಟರು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಖುಷಿಪಟ್ಟಾಗ ಮೆಜಿಷಿಯನ್ ಹತ್ರ ಹೋಗಿಬಿಟ್ಟು ಭಾಳ ಖುಷಿ ಇತ್ತು ಅವಾಗ ಆಯಿತಾ. ಓಕೆ, ಎಸ್ ಬಾಬಾ ಇನ್ನೇನು ಹೇಳಬೇಕು. ನೈನ್ ಬಂತು ನೋಡಿ, ಏಂಜಲ್ ನಂಬರ್ಸು. 9 ಆಫ್ ಕಪ್ಸ್ ಮತ್ತು 9 ಆಫ್ ವಾಂಡ್ಸು. ಒಂದಲ್ಲ ಎರಡಲ್ಲ, ಇವ್ರಿಗೆ ಹಚ್ಕೊಟ್ಟು ಆಯಿತಾ. ಇದು ಎಷ್ಟು ಕ್ಲಿಯರಾಗಿ ಬರ್ತಿದೆ ಕಾರ್ಡ್ಸ್ ಅಂತಂದರೆ, ಇವರು ಯಾವ ಥರ ಆ್ಯಕ್ಷನ್ ತೊಗೊಂಡ್ರು ಅಂತಂದರೆ, ಇಷ್ಟರ ಮಟ್ಟಿಗೆ ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಅಂತಂದರೆ, ಅಫ್ಕೋರ್ಸ್ ಹಳೇದು ವಿಡಿಯೋದು ನೆನಪಿದೆ, ಅದ್ರ ಬೇಸ್ ಮೇಲೂ ಹೇಳ್ತಾ ಇದ್ದೀನಿ. ಸೊ ಅಲ್ಲೂ ಹೇಳಿಸಿದ್ರು, ನೀವು ನೋಡಿಬೇಕಂದ್ರೆ ಎಂಪರರ್ಗೆ ಆಯಿತಾ ಹಚ್ಕೊಟ್ಟು ಎಷ್ಟು ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು. ಈ ಎಂಪರರ್ ಅಂದರೆ ಏನು, ಒಂಥರ ರಾಜನ ರಾಜ, ಎಷ್ಟು ಒಂಥರ ಮೆಚ್ಯೂರ್ಡ್ ಆಗಿರಬೇಕು, ಮೆಚ್ಯೂರ್ಡ್ ಬಿಹೇವಿಯರ್ ಇರಬೇಕು, ಕರೆಕ್ಟ್ ಅಲ್ವಾ. ಮೆಚ್ಯೂರ್ಡ್ ಬಿಹೇವಿಯರು, ಒಂಥರ ಎಲ್ಡರ್ಲಿ ಪರ್ಸನ್ನೇನೆ ಅಲ್ವಾ ಎಂಪರರ್ ಅಂತ ಬಂದರೆ. ಅಟ್ಲೀಸ್ಟ್ ಏಜಲ್ಲಿ ಆ ಥರ ಇರಬೇಕು, ಆ ಥರ. ಬಟ್ ಮಾಡಿದ್ದೇನು ಫೂಲಿಶ್ ಆ್ಯಕ್ಷನ್ ಅಂತ ತೋರಿಸಿದ್ರು ಇಲ್ಲಿ. ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು ಅಂತ, ಕರೆಕ್ಟಾ. ಸೊ ಆ ಥರ ಎಲ್ಲ ಆ್ಯಕ್ಷನ್ ತೊಗೊಂಡಿದ್ದು ಇವಾಗ ಆ್ಯಕ್ಷನ್ ತೊಗೊಂಡ್ರು. ಇವರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಆ ಥರ ಅವ್ರು ಹೇಳ್ದಂಗೆ ಕುಣಿದಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆ ಬೇಸ್ ಮೇಲೆ ಇಲ್ಲಿ ಇದ್ರ ಕೆಳಗೆ ಬರ್ತಾ ಇರೋದ್ರಿಂದ, ಸೊ ಆ ಬೇಸ್ ಮೇಲೆ ಆಯಿತಾ ಇವ್ರಿಗೆ ತೊಂದರೆ ಮಾಡಿದ್ರು, ವೈಫ್ ಅಥವಾ ಹಸ್ಬೆಂಡಿಗೆ ತೊಂದರೆ ಮಾಡಿದ್ರು ಅಂತ ಕಂಟ್ರೋಲ್ ಮಾಡಿ ಏನು ಕಷ್ಟ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸಕ್ಕತ್ತಾಗಿ ಕಷ್ಟ ಕೊಟ್ಟಿದ್ದಾರೆ ಅಷ್ಟಂತೂ. ಇದು ಸುಮ್ಮನೆ ಅಲ್ಲ, ಮತ್ತೆ ನೋಡಿ ಅದೇ ಬರ್ತಾ ಇದೆ ಕಾರ್ಡ್ಸು. ಓಕೆ ಬಾಬಾ ಇನ್ನೇನಾದ್ರು ಹೇಳಬೇಕಾ. ನೈಟ್ ಆಫ್ ವಾನ್ಸ್ ನೋಡಿ. ಸೊ ಅದೇನೇ ಇವ್ರುಗಳು ತೊಗೊಂಡಿದ್ದ ಆ್ಯಕ್ಷನ್ ಯಾವ ಥರ ಇತ್ತು ಅಂತಂದರೆ, ಓಕೆ ಇದ್ರ ಪಕ್ಕಕ್ಕೆ ಬರ್ತಾ ಇದೆ ಇದು.
ನೈಟ್ ಆಫ್ ವಾಂಡ್ಸ್. ಓಕೆ, ಇದೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ಒಂದಾಗುತ್ತೂ ಒಂದು ಇವ್ರಿಗೆ ತೊಂದರೆ ಮಾಡಿದ್ರು. ಇದು ಪರ್ಪಸ್ಸಾಗಿ ಮಾಡಿದ್ದು, ಬಟ್ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅವಾಗ. ಯಾಕೆ? ಇದು ಬಿಹೇವಿಯರಲ್ ಚೇಂಜ್ ಇರ್ಬೋದು, ಆಯಿತಾ, ಎಮೋಷನಲಿ ವೀಕ್ ಮಾಡಿರ್ಬೋದು, ಅಥವಾ ಆ್ಯಕ್ಷನ್ ತೊಗೊಂಡಿರ್ಬೋದು, ಹೊಡೆದಿರ್ಬೋದು, ಆ್ಯಕ್ಚುಲಾಗಿ ಹೊಡೆದಿರ್ಬೋದು ವೈಫ್ ಅಥವಾ ಹಸ್ಬೆಂಡ್ನ ಈ ಥರ ಹೊಡೆದಿರ್ಬೋದು. ಒಂದೊಂದು ಸಲ ಅವರು ಏಟು ಬಿದ್ದಾಗ್ಲೂ ಒಂದು ಫಿಯೋನಿಕ್ಸ್ ಥರ, ಆಯಿತಾ, ಫಿಯೋನಿಕ್ಸ್ ಬರ್ಡ್ ಥರ ಎದ್ದಿದ್ದಾರೆ. ಆ ಥರ ಇದರಿಂದ ಅಷ್ಟು ಆ್ಯಕ್ಷನ್ ತೊಗೊಂಡ್ರೂ, ಅಷ್ಟು ನೆಗೆಟಿವ್ ಆ್ಯಕ್ಷನ್ ತೊಗೊಂಡ್ರೂ ಅವರು ಪ್ರತಿ ಸಲ ಎದ್ದರು, ಆಯಿತಾ. ಪಾಪ ಆಚೆ ಬಂದರು ಈಗ, ಆಯಿತಾ, ಬಂದಿದ್ದಾರೆ. ಯಾತಕ್ಕೆ ಬರೋಕ್ಕಾಯ್ತು ಅಂತಂದರೆ ಇವಾಗ ಅರ್ಥ ಆಯಿತು. ಇನ್ನೇನು ಮಾಡು, ಈ ಮನುಷ್ಯ ಅಥವಾ ಈ ಲೇಡಿ ಅಥವಾ ಈ ಜೆಂಟ್ಸ್ ಯಾರಿದ್ದಾರೆ ಅಂದರೆ ಇವರ ಹಸ್ಬೆಂಡ್ ಅಥವಾ ಅವ್ರ ವೈಫ್, ಇವ್ರಿಗೆ ಅರ್ಥ ಆಯಿತು, ಈ ಮನುಷ್ಯ ಅಥವಾ ಏನಿದ್ರೂ ಇಷ್ಟೇ ಹಣೆ ಬರ, ಇನ್ನೇನು ಚೇಂಜ್ ಆಗೋದಿಲ್ಲ, ಇದೇ ಥರನೇ ಅಂತಂದ್ಬಿಟ್ಟು ಅವರೇ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಯಾವ ಥರ ಇಂಥ ಜೀವನದಕ್ಕೆ ಒಗ್ಗಿ, ಆಯಿತಾ, ಅರ್ಥ ಮಾಡಿಕೊಂಡು ಇವಾಗ ಪ್ರೊಟೆಕ್ಟ್ ಮಾಡಿಕೊಂಡು ಅವರು ಪ್ರೊಟೆಕ್ಟ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಷನ್ ಮುಂದಕ್ಕೆ ಯಾವ ಥರ ಆ್ಯಕ್ಷನ್ ಅಂದರೆ ಏನು, ಒಂದು ಫೆನ್ಸ್ ಥರ ಅವ್ರನ್ನೇ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಇದಾಯಿತು ಇವತ್ತಿನ ವಿಡಿಯೋ. ಸೊ ಹೇಗೆ ಅನ್ನಿಸ್ತು ಹೇಳಿ, ಓಕೆನಾ? ಸೊ ಇದು ಕರೆಕ್ಟಾಗಿ ಟವರ್ ಕಾರ್ಡ್ ಬಂದಿದೆ, ಆಯಿತಾ. ಇನ್ನೇನು ಹೇಳೋದು, ಅವ್ರಿಗೆ ಶುರುವಾಗಿದೆ ಅಷ್ಟೇ, ಹೇಟರ್ಸ್ಗೆ ಖಂಡಿತ ಶುರುವಾಗಿದೆ ಪ್ರಾಬ್ಲಮ್ಮು, ಆಯಿತಾ. ಯಾವಾಗ ಮುಂಚೆನೂ ಅವರು ನೆಗೆಟಿವಿಟಿ ಮಾಡುವಾಗಲೂ ಭಗವಂತ ಅಡ್ಡ ಇದ್ದರು, ಆಯಿತಾ, ಅಡ್ಡ ಇದ್ದರು, ಸ್ಟಾಪ್ ಮಾಡಿದ್ರು, ಭಗವಂತನ ಆಶೀರ್ವಾದ ಆಯಿತು. ಬಟ್ ಇವಾಗ ಖಂಡಿತ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಟವರ್ ಕಾರ್ಡ್ ಬರ್ತಾಯಿದೆ ಅಂದರೆ ಖಂಡಿತ ಇಲ್ಲ. ಇವಾಗ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನು ತನ್ನ ಪ್ರಾಬ್ಲಮ್, ಏಕೆಂದರೆ ಲಟ್ಕಾಯಿಸ್ಕೊಂಡಿದೆ ಅಲ್ವಾ. ಸೊ ತನ್ನ ಪ್ರಾಬ್ಲಮ್, ತನಗೆ ಆಗ್ತಿರೋ ತೊಂದರೆನ ಮಾತ್ರ ಸರಿ ಮಾಡಬೇಕು, ಕ್ಲೋಸ್ ಮಾಡಬೇಕು ತೊಂದರೆನ ಅಂತಂದರೆ ಹೇಗಾಗತ್ತೆ? ಈಗ 10 ಥರ ತೊಂದರೆ ಮಾಡಿದ್ರಲ್ವ, 10 ಥರ ಖುಷಿಪಟ್ಟರು ಲೈಫಲ್ಲಿ, ಸಂತೋಷಪಟ್ಟರು ಎಲ್ಲರೂ ಜೊತೆ ಸೇರಿಕೊಂಡು. ಈಗ ಅದರದ್ದು ಮಾಡಿದ್ದುಣ್ಣೋ ಮಾರಯ್ಯ ಅಂತ ಇವಾಗ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಫಸ್ಟೇ ಅವ್ರಿಗೆ ಕ್ವೀನ್ ಆಫ್ ವಾಂಡ್ಸ್ಗೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದಾಯಿತು ಇವತ್ತಿನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡೋಣ ನಾಳೆ ಇನ್ಯಾವ ಡೆಕ್ ತೊಗೋಬೇಕು ಅಂತ ಪ್ರೇರಣೆ ಆಗುತ್ತೆ. ಇನ್ನೇನು ಹೇಳಿಸ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡೋಣ ನಾಳೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಓಕೆನಾ. ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.